everybody. So this is a continuation of the chapter Morphology of Flowering Plant. So in this video, I'll be just giving the voice, audio voice, and my face won't be seen. So let us learn the chapter Morphology of Flowering Plant. Okay. So the left part of this chapter is the fruit and the seed. So what is fruit? What is seed? When we talk about the definition, the fertilized ovule is the seed and the ripened ovary is said to be the fruit. Now I have explained to you regarding the flower. So when I explain to you the flower, I have explained the gynoecium. The gynoecium consists of three parts such as the stigma, style and the ovary. The ovary, when it ripens, it becomes fruit. When the inside the fruit get fertilized, it get converted into the seed. So now let us learn regarding the fruit and the seed. Coming to the fruit, so here are the very beautiful colored and juicy fruits as you are seeing here. So as I told you the definition, what is fruit means it is a ripened ovary developed after fertilization. ಅಂದ್ರೆ ನಾವೀಗಾಗ್ಲೇ ಹೂವ ಬಗ್ಗೆ ಓದಿದೀವಿ. ಹೂವಿನಲ್ಲಿ ಹೆಣ್ಣು ಮತ್ತೆ ಗಂಡು ಅನ್ನೋದು ಇರ್ತದ. ಹೆಣ್ಣಿಗೆ ಗೈನೇಶಿಯಂ ಅಂದಿದೀವಿ, ಪಿಸ್ಟಲ್ ಅಂತೀವಿ, ಆಮೇಲೆ ಗಂಡುಗೆ ಆಂಡ್ರಿಶಿಯಂ ಅಂತೀವಿ. ಸೊ ಈ ಹೆಣ್ಣು ಗ್ಯಾಮಿಟ್ ಮತ್ತು ಗಂಡು ಗ್ಯಾಮಿಟ್ ಫ್ಯೂಷನ್ ಆದ್ರೆ ಅದು ಝೈಗೋಟ್ ಆಗುತ್ತೆ. ಝೈಗೋಟ್ ಸೀಡ್ ಆಗಿ ಡೆವಲಪ್ ಆಗುತ್ತೆ. ಆ ಸೀಡ್ ಸುತ್ತ ಆ ಏನು ಆ ಹೂವ ಮೆಚೂರ್ ಆಗಿ ರೈಪಂಡ್ ಆಗುತ್ತೋ ಹಣ್ಣು ಅನ್ನೋದು ಆಗುತ್ತೆ. ಸೊ ಅದನ್ನೇ ನಾವು ಫ್ರೂಟ್ ಅಂತ ಕರಿತೀವಿ. ಸೊ ರೈಪಂಡ್ ಓವರಿ ಅಂದ್ರೆ ಹಣ್ಣು. ಸೊ ವಾಟ್ ಈಸ್ ಫ್ರೂಟ್ ಮೀನ್ಸ್ ಇಟ್ ಈಸ್ ಅ ರೈಪಂಡ್ ಓವರಿ ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಯಾವಾಗ ಡೆವಲಪ್ ಆಗುತ್ತೆ? ಒಂದು ಹೆಣ್ಣು ಗ್ಯಾಮಿಟು ಮತ್ತೆ ಗಂಡು ಗ್ಯಾಮಿಟು ಎರಡೂ ಕೂಡಿ ಫ್ಯೂಷನ್ ಆದ್ರೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಆ ಝೈಗೋಟ್ ಬೀಜ ಆಗೋದು, ಅದ್ರ ಸುತ್ತ ಇರುವಂತ ದಳದ ಪಾರ್ಟ್ಗಳು ಅವು ಹಣ್ಣು ಆಗುತ್ತವೆ. ಸೊ ಇಟ್ ಈಸ್ ಅ ರೈಪಂಡ್ ಓವರಿ ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಸೊ ಒಂದೊಂದು ಪಾಯಿಂಟ್ ಬಹಳ ಮುಖ್ಯ ಆಗಿರುತ್ತೆ ಮಕ್ಕಳೇ ನಿಮ್ಗೆ. ಸೊ ನೀವು ಇದನ್ನ ನೋಟ್ಸ್ ರೂಪದಲ್ಲಿ ಬರ್ಕೋಬೇಕಂತ ಈಗಾಗ್ಲೇ ಹೇಳಿದೀನಿ. ಹಂಗಾಗಿ ಸ್ಲೋ ಹಾಗೆ ಹೇಳ್ಕೊಂಡು ಹೋಗ್ತೀನಿ ನಿಮ್ಗ. ಸೊ ವಾಟ್ ಈಸ್ ದ ಫ್ರೂಟ್? ಆ ಕ್ವಶನ್ ಏನು ಉತ್ತರ? ಇಟ್ ಈಸ್ ಅ ರೈಪಂಡ್ ಓವರಿ ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್. Okay, then coming to the second point, it is a characteristic feature of the flowering plant. ಸೊ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂದ್ರೆ ಅದು ಏನಂತಾರೆ, ಹೂವ ಬಿಡುವಂತ ಗಿಡಗಳಿಗೆ ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸೊ ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್. ಹಣ್ಣು ಅನ್ನೋದು ಎಲ್ಲಾ ಗಿಡದಲ್ಲಿ ಬಿಡುವಂತದಲ್ಲ. ಹಣ್ಣು ಬಿಡುವಂತ ಎಲ್ಲಾ ಗಿಡಗಳಲ್ಲಿ ಹೂವ ಅಂತೂ ಬಿಟ್ಟೇ ಇರುತ್ತೆ. ಸೊ ಹೂವಿನಿಂದಾನೇ ಹಣ್ಣು ಬರುತ್ತೆ ಅನ್ನೋದು ನಿಜವಾದ ಮಾತು. ಸೊ ಅದನ್ನೇ ನಾವಿಲ್ಲಿ ಕಲಿತಾ ಇದ್ದೀವಿ. ಸೊ ವಾಟ್ ಈಸ್ ಫ್ರೂಟ್ ಮೀನ್ಸ್ ಈಗಾಗ್ಲೇ ಹೇಳಿದ್ದೀನಿ, ಇಟ್ ಈಸ್ ಅ ripened ovary. So what it is? Ripened ovary developed after fertilization. Then it is a characteristic feature of the flowering plants. Okay, that is the second point. Then coming to the third point, a fruit formed without fertilization of ovary is called as parthenocarpic fruit. ಸೊ ಈ ವರ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸ್ವಲ್ಪ ನಿಮಗೆ ಏನೋ ಡಿಫ್ರೆಂಟ್ ವರ್ಡ್ ಇದ್ದಂಗೆ ಅನ್ಸುತ್ತೆ. ಸೊ ಇಲ್ಲಿ ಪಾರ್ಥಿನೋ ಕಾರ್ಪಿಕ್. ಸೊ ಈ ಕಾರ್ಪಿಕ್ ಅಂದ್ರೆ ಕಾರ್ಪಲ್ ಅಂತ ಅರ್ಥ. ಗೈನೇಶಿಯಂ ಒಳಗಡೆ ಬರುವಂತ ಕಾರ್ಪಲ್ ಚೇಂಜ್ ಆಗತ್ತೆ. ಸೊ ಹೆಣ್ಣು ಗಂಡು ಜೊತೆ ಗ್ಯಾಮಿಟ್ ಜೊತೆ ಕೂಡ್ದೇನೆ ಆ ಹೂವನಲ್ಲಿ ಇರುವಂತ ಓವ್ಯೂಲೆ ಫ್ರೂಟ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ವಿತೌಟ್ ಫರ್ಟಿಲೈಸೇಷನ್ ಫಾರ್ಮೇಶನ್ ಆದ್ರೆ ಅಂತ ಹಣ್ಣುಗಳನ್ನ ನಾವೇನಂತ ಕರಿತೀವಿ? ಪಾರ್ಥಿನೋ ಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಸೊ ಎ ಫ್ರೂಟ್ ಫಾರ್ಮ್ಡ್ ವಿತೌಟ್ ಫರ್ಟಿಲೈಸೇಷನ್ of a ovary is called as parthenocarpic fruit. Example is apple.
So apple is said to be parthenocarpic fruit or false fruit. ಯಾಕೆ ಅಂದ್ರೆ ಇದರಲ್ಲಿ ಇರುವಂತ ಹೂವಿನ ಕೆಳಭಾಗದಲ್ಲಿ ಇರುವಂತ ದಟ್ ಈಸ್ ಥಲಾಮಸ್ ಅಥವಾ ರೆಸೆಪ್ಟಕಲ್ ಅಂತ ಏನ್ ಹೇಳ್ತೀವಿ, ಅದು ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ಫಾಲ್ಸ್ ಫ್ರೂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೆಣ್ಣು ಬೀಜ ಆಗ್ಲಿ ಗಂಡ ಗ್ಯಾಮಿಟ್ ಆಗ್ಲಿ ಎರಡು ಫ್ಯೂಷನ್ ಆಗೋದಿಲ್ಲ. ಸೊ ಅಂತ ಫ್ರೂಟ್ಸ್ ನ ನಾವೆಂತ ಕರಿತೀವಿ, ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಆರ್ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಕ್ವಶನ್, ಏನದ್ ಕ್ವಶನ್, what is parthenocarpic fruit? So what is parthenocarpic fruit? A fruit formed without fertilization, where there is no fusion of male and female gamete, where in the flower there will be the presence of bisexual flower, means male and female gamete will be in a same flower. Unisexual means male flower will be in one plant, means female flower will be in another plant. By pollination, the male gamete move towards the female gamete. Then after pollination, fertilization occur. So after fertilization, a fruit is formed. Such fruit we call it as true fruit. But here, the male gamete does not come to the flower. So the female itself forms into a fruit, and such fruit we call it as parthenocarpic fruit. So that is the definition. So what is parthenocarpic fruit means? The answer is a fruit formed without fertilization of ovary is called as parthenocarpic fruit. So I believe you got it. Yeah. Okay, next point. In mango and coconut, the fruit is called a drupe. So ಇದು ಯಾಕೆ ಇದನ್ನ ಡ್ರೂಪ್ ಅಂತಾರೆ ಅಂದ್ರೆ, here the outer wall is said to be what do you tell, the outer wall is said to be hard and the inner wall is fleshy and juicy. That is endocarp. So the mesocarp and the epicarp is quite hard. Mesocarp is leathery, whereas endocarp is fleshy and juicy. Such a pattern of fruit we call it as drupe. It is observed in mango and coconut. They are one-seeded and develop from monocarpellary superior ovary. So from which they develop? They are one-seeded and develop from monocarpellary and superior ovaries. Okay, so the fruit. Here we are trying to learn the fruit wall. ಸೊ ಹಣ್ಣಿನಲ್ಲಿ 3 ವಾಲ್ ಇರುತ್ತೆ. ಹೊರಗಡೆ ಇರುವಂತ ವಾಲ್ಗೆ ಎಪಿಕಾರ್ಪ್ ಅಂತೀವಿ, ಒಳಗಡೆ ಇರೋದಕ್ಕ ಮಧ್ಯದಲ್ಲಿ ಇರೋದಕ್ಕ ಮಿಸೋಕಾರ್ಪ್ ಅಂತೀವಿ, ಒಳಗಡೆ ಇರೋದಕ್ಕ ಎಂಡೋಕಾರ್ಪ್ ಅಂತ ಹೇಳ್ತೀವಿ. ಸೊ ಇಯರ್ ಮೂರನ್ನು ಕೂಡಿಸಿ ಒಂದು ವರ್ಡ್ ಹೇಳ್ತಾರೆ. ಇಲ್ಲಿ ಹೇಳ್ತೀನಿ ನೋಡ್ರಿ, ಎಕ್ಸೋಕಾರ್ಪ್ ಅಥವಾ ಎಪಿಕಾರ್ಪ್, ಮಿಸೋಕಾರ್ಪ್, ಎಕ್ಸೋಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್. ಸೊ ಈ ಮೂರನ್ನು ಕೂಡಿ ಪೆರಿಕಾರ್ಪ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಪೆರಿಕಾರ್ಪ್? ಪೆರಿಕಾರ್ಪ್ ಮೀನ್ಸ್ fruit wall is called as pericarp. So the fruit wall is said to be the pericarp. So pericarp, it may be dry or fleshy. Thick and fleshy pericarp is differentiated into outer epicarp, middle mesocarp, inner endocarp. ಅದನ್ನೇ ನಾನು ಹೇಳಿದ್ದು. So the outer epicarp, middle mesocarp, and the innermost layer is endocarpium. Now this layer usually depends. It depends upon the fruit. Now when we do a comparison with that of the mango and the coconut, you can see here the each layer varies. Edible layer. Edible layer ಅಂದ್ರೆ ಏನರ್ಥ? ನಾವು ತಿನ್ನೋ ಅಂತ ಲೇಯರ್ಗೆ ಎಡಿಬಲ್. ಓಕೆ, ನಾವು ತಿನ್ನೋ ಅಂತ ಲೇಯರ್ಗೆ ನಾವೇನಂತ ಕರಿತೀವಿ? ಎಡಿಬಲ್ ಲೇಯರ್ ಅಂತ ಕರಿತೀವಿ. ಸೊ here the edible layer of each fruit varies. Now coming to the mango, outer epicarp is smoothy and leathery, whereas mesocarp, ಇಲ್ಲಿ mesocarp is juicy, fleshy, pulpy. ಮಾವಿನ ಹಣ್ಣಿನಲ್ಲಿ ಯಾವ ಭಾಗನ ನೀವು ಸೇವನೆ ಮಾಡ್ತೀರಿ?
ಹೊರಗಡೆ ಇರೋ ಸಿಪ್ಪೆನ ಅಥವಾ ಒಳಗಡೆ ಇರೋ ಪಲ್ಪ್ನ ಅಥವಾ ಅದ್ರ ಒಳಗಡೆ ಇರೋ ಬೀಜನ ಯಾವ್ದನ್ನ ಸೇವನೆ ಮಾಡ್ತೀರಿ? ಮಧ್ಯದಲ್ಲಿರುವಂತ ಈ ಜ್ಯೂಸಿ ಪಲ್ಪಿ. ಸೊ you do consume which part? Mesocarp. So you are going to eat the mesocarp part, which is pulpy, juicy, okay, and fleshy layer. Whereas endocarp is said to be the seed. Endocarp is said to be the seed. Now coming to the coconut, here you can see the epicarp. The epicarp you can see ಅದು ಇದ್ರಲ್ಲಿ ಕಾಣುತ್ತೆ. ಸೊ ಇದ್ರಲ್ಲಿ ಅಬ್ಸರ್ವ್ ಮಾಡಿ ಈ ಕೋಕೋನಟ್ ಅಲ್ಲಿ ಇದನ್ನ ಎಕ್ಸೋಕಾರ್ಪ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ, ಎಕ್ಸೋಕಾರ್ಪ್ ಅಥವಾ ಎಂಡೋಕಾರ್ಪ್ ಅಂತೀವಿ. ಅದು ನಾರ್ ತರ ಇರುತ್ತೆ. ಸೊ ಇಟ್ ಈಸ್ ಲೆದರಿ ಅಂಡ್ ಫೈಬರಸ್. ದೆನ್ ಕಮಿಂಗ್ ಟು ದ ಲೆದರಿ, ಹೊರಗಡೆ ಎಳ್ನೀರಲ್ಲಿ ಗೊತ್ತಾಗುತ್ತೆ ಲೆದರಿ ಆಗಿರ್ತದ. Then coming to the mesocarp, it is stony and hard. Mesocarp is quite stony and hard structure. ನಾವು ಮಾವಿನಲ್ಲಿ ಮೀಸೋಕಾರ್ಪ್ ತಿನ್ನೋರು ಮೀಸೋಕಾರ್ಪ್ ಮಾವಿನಲ್ಲಿ ತಿಂದ್ರೆ ಅದೇ ಮೀಸೋಕಾರ್ಪು ತೆಂಗಿನಕಾಯಲ್ಲಿ ತಿನ್ನಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅದು ಗಟ್ಟಿ ಇರ್ತದ, ಸ್ಟೋನಿ ಹಾರ್ಡ್. ಇಲ್ಲಿ ತೆಂಗಿನಕಾಯಿನಲ್ಲಿ ಯಾವ ಪಾರ್ಟ್ ತಿಂತೀವಿ? ಅದ್ರ ಒಳಗಡೆ ಇರುವಂತ ಎಂಡೋಕಾರ್ಪ್ ನ ತಿಂತೀವಿ. ಸೊ ವಿಚ್ ಪಾರ್ಟ್ ಈಸ್ ಎಡಿಬಲ್ ಇನ್ ಕೋಕೋನಟ್ ಮೀನ್ಸ್ ಇಟ್ ಈಸ್ ಎಂಡೋಕಾರ್ಪ್. I mean endosperm, or this is the endocarp which we are consuming. So each layer depends on the fruit. The edible layer in the fruit each differs. So ಈ slide ಅಲ್ಲಿ ನಾವೇನ್ ಕಲಿತೀವಿ? What is epicarp and the types of wall layers, which are the 3 types of wall layer: epicarp, mesocarp and endocarp. Okay, so see here. In mango, the pericarp is well differentiated into thin epicarp, fleshy, edible mesocarp, and stony, hard endocarp. In coconut, the mesocarp is fibrous. So what you are going to consume in the coconut? We are going to consume the endocarp as such. So this is an example for the fruit wall layer, edible fruit wall layers. Okay, next is a seed. So what is seed? Fertilized ovule is said to be the seed. Okay, see here. It is the mature ovule developed after fertilization. ಅದೇ ಹೀಗೆ ಹೇಳಿಲ್ಲ, ಹೆಣ್ಣು ಗ್ಯಾಮಿಟ್ ಮತ್ತೆ ಗಂಡು ಎರಡು ಫ್ಯೂಷನ್ ಆದ್ರೆ ಝೈಗೋಟ್ ಆಗುತ್ತೆ. ಝೈಗೋಟ್ ಮೆಚ್ಯೂರ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಸೀಡ್ ಅಂತ ಕರಿತೀವಿ. ಸೊ ಫರ್ಟಿಲೈಸ್ಡ್ ಓವ್ಯೂಲ್ ಅಥವಾ matured ovule developed after fertilization is called to be as a seed. So that's the first point. So what is seed? The seed is nothing but a mature ovule or which is developed after fertilization. Next, a seed is made up of a seed coat and an embryo. So what is a seed made up of? The seed is made up of a outer seed coat and an embryo. ಅಂದ್ರೆ ಈಗ ನೀವು ಭತ್ತ ತಗೊಳ್ಳಿ ಅಥವಾ ಗೋಧಿ ಹೊರಗಡೆ ಇರುವಂತದನ್ನ ನಾವೇನಂತೀವಿ? ಹಸ್ಕ್ ಅಂತೀವಿ, ಒಟ್ಟು ಅಂತೀರಿ, ಅಥವಾ ಅದನ್ನ ಸೀಡ್ ಕೋಟ್ ಕನ್ನಡದಲ್ಲಿ ಅದರ ಹೊರಗಡೆ ಇರುವಂತ ಸಿಪ್ಪೆನ ನಾವೇನಂತ ಕರಿತೀವಿ? ಇಂಗ್ಲಿಷ್ ಅಲ್ಲಿ ಸೀಡ್ ಕೋಟ್ ಅಂತ ಕರಿತೀವಿ. ಸೀಡ್ ಈಸ್ ಮೇಡ್ ಅಪ್ ಆಫ್ ಔಟರ್ವರ್ಡ್ ಸೀಡ್. ಇನ್ ದಿಸ್ ಯು ಕ್ಯಾನ್ ಸಿ ದಟ್ ಈಸ್ ಇನ್ ದಿಸ್ ಸೀಡ್. ಇದು ಕಡ್ಲೆಕಾಳು ಉದಾಹರಣೆಗೆ ಇಟ್ಟಿರೋದು. ಈ ಕಡ್ಲೆಕಾಳಲ್ಲಿ ಹೊರಗಡೆ ಇರುವಂತಹ ಬ್ರೌನ್ ಲೇಯರ್ ಸೀಡ್ ಕೋಟ್. ಓಕೆ, ಸೊ what do you tell? The seed is outermost, it is covered by a seed coat, and then inside it has an embryo. So embryo is made up of 2 prominent structure, a radicle and an embryonical axis, and also with that the radicle it will be also having plumule. So here you can see in this diagram, a dicot seed ಅಲ್ಲಿ 2 cotyledons ಇರ್ತವ. ಮೊನೊಕಾಟ್ ಸೀಡ್ ಅಲ್ಲಿ ಒಂದೇ ಒಂದು ಕೋಟಿಲಿಡನ್ ಇರುತ್ತೆ.
ಸೊ ಡೈಕಾಟ್ ಸೀಡ್ಸ್ ಮೀನ್ಸ್ ಎಲ್ಲಾ ತರ ಕಾಳುಗಳನ್ನ ಡೈಕಾಟ್ ಸೀಡ್ ಗೆ ಉದಾಹರಣೆ ಆಗಿ ಹೇಳ್ತೀವಿ. ಮೊನೊಕಾಟ್ ಸೀಡ್ಸ್ ಗೆ ಎಲ್ಲ ಗ್ರೇನ್ಸ್ ಯೂಶಲಿ ಅವನ್ನ ಉದಾಹರಣೆ ಅಂದ್ರೆ ರಾಗಿ, ಜೋಳ, ಅಕ್ಕಿ ಅವೆಲ್ಲ monocot seed. So here you can see in the dicot seed, outwardly it is having a seed coat, opening of the seed coat known as micropyle, and the junction between the two cotyledon we call it as illum. So in this picture it's very clear. So these two are said to be the two cotyledons, and in the center the two cotyledons are attached by a see this one. It will be attached by a tissue which we call it as a attached by a connective tissue, which signifies to be the illum. And here in the illum we find the two initiation growth. The above one we call it as a plumule, and the below one we call it as a radicle. The plumule gives rise to the shoot system, whereas the radicle gives rise to the root system. Now coming to the monocotyledon seed, here also you can see this is the outer structure where it shows the endosperm and embryo. Here in dicot there is no endosperm. Coming to the monocot seeds, there is a big endosperm. So ಇದನ್ನ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಯೂಶಲ್ ಆಗಿ ನಾವು ಹೆಚ್ಚಿಗೆ ಯಾವ್ದನ್ನ ಸೇವನೆ ಮಾಡ್ತೀವಿ, ಮೊನೊಕಾಟ್ ನ ಮಾಡ್ತೀವೋ ಡೈಕಾಟ್ ನ ಮಾಡ್ತೀವಿ? ಮೊನೊಕಾಟ್ ನ ಮಾಡ್ತೀವಿ. ಯಾಕೆ ಹೆಚ್ಚಿಗೆ ಮೊನೊಕಾಟ್ ನ ಸೇವನೆ ಮಾಡ್ತೀವಿ? ಯಾಕೆಂದ್ರೆ ಅದರಲ್ಲಿ ಎಂಡೋಸ್ಪರ್ಮ್ ಅನ್ನೋದು ಇರುತ್ತೆ, ಅದಕ್ಕೆ ಅದನ್ನ ಸೇವನೆ ಮಾಡ್ತೀವಿ. ಇದು ಡೈಕಾಟ್ ಅಲ್ಲಿ ಎಂಡೋಸ್ಪರ್ಮ್ ಇರೋದಿಲ್ಲ, ಹಂಗಾಗಿ ಕಡಿಮೆ ಸೇವನೆ ಮಾಡ್ತೀವಿ. ನಾವು ಫಾರ್ ಎಕ್ಸಾಂಪಲ್ we can tell, see in a plate when you eat, you're going to eat 2 rotis, means with the 2 rotis you will have some 4 to 5 spoons of the vegetable curry ಅಲ್ವಾ. ಪಲ್ಯ ಅನ್ನೋದು ನಾವು ತಟ್ಟೆನಲ್ಲಿ ಒಂದ್ ಸ್ವಲ್ಪ ಹಾಕೊಂಡು 2 ರೊಟ್ಟಿ ಇಟ್ಕೋತೀವಿ, ಅಥವಾ ತಟ್ಟೆ ತುಂಬಾ ಪಲ್ಯ ಹಾಕೊಂಡು 1 ಪೀಸ್ ರೊಟ್ಟಿ ತಿಂತೀವಿ? ಇಲ್ಲ. ಸೊ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಾವು ಸೇವನೆ ಮಾಡೋ ಆಹಾರದಲ್ಲಿ ಹೆಚ್ಚು ಪ್ರಮಾಣ ಮೊನೊಕಾಟ್ ನ ಸೇವನೆ ಮಾಡ್ತೀವಿ, ಡೈಕಾಟ್ ನ ಅದ್ರ ಜೊತೆಗೆ ಕಡಿಮೆಯಾಗಿ ಸೇವನೆ ಮಾಡ್ತೀವಿ. ಯಾಕೆ ಅಂದ್ರೆ ಡೈಕಾಟ್ ಅಲ್ಲಿ ಎಂಡೋಸ್ಪರ್ಮ್ ಇಲ್ಲ, ಮೊನೊಕಾಟ್ ಅಲ್ಲಿ ಎಂಡೋಸ್ಪರ್ಮ್ ಇರುತ್ತೆ. So the endosperm is a quite bigger in size in the monocot. Here you can see, and below the endosperm you have a scutellum. In the scutellum you find the 2 initiation points such as the plumule and the radicle. Plumule gives rise to the shoot system, I have said you, and the radicle gives rise to the root system. So it gives rise to root system, it gives rise to shoot system. Then the covering of the radicle we call it as coleorhiza. The covering of the plumule we call it as coleopatile. So this is regarding monocot seed, and this is regarding dicot seed. So dicot means it will be having 2 cotyledons. Monocot means it will be having a single cotyledons. Okay. So coming to the some technical description of a typical flowering plant. So ಕೆಲವೊಂದು ವರ್ಡ್ಸ್ ಗಳನ್ನ ಟೆಕ್ನಿಕಲ್ ಟರ್ಮ್ಸ್ ಗಳನ್ನ ತಿಳ್ಕೊಂಡ್ರೆ ಮಾತ್ರನೇ ಹೂವಿನ ಕ್ಯಾರೆಕ್ಟರ್ ಗಳನ್ನ ಅರ್ತು ಅದ್ರ ಫಾರ್ಮುಲಾಗಳನ್ನ ತಿಳ್ಕೊಂಡ್ರೆ ಮಾತ್ರನೇ ಒಂದು ಹೂವನ್ನ ಡಿಸ್ಕ್ರೈಬ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ 2 ಫ್ಯಾಮಿಲಿ ಕಲಿಬೇಕಾಗುತ್ತೆ ನೀವು, ಒಂದು ಸೋಲನೇಸಿ, ಇನ್ನೊಂದು ಲಿಲ್ಲಿಯೇಸಿ. ಈ 2 ಫ್ಯಾಮಿಲಿನಲ್ಲಿ ಫ್ಲೋರಲ್ ಡಯಾಗ್ರಾಮ್ ಮತ್ತು ಫ್ಲೋರಲ್ ಫಾರ್ಮುಲಾ ಅನ್ನೋದು ಬರಿಬೇಕು. ಅವೆರಡು ಬರೆಯಬೇಕು ಅಂದ್ರೆ ನೀವು ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡ್ರೆ ಮಾತ್ರನೇ ಒಂದು ಹೂವಿನ ಬಗ್ಗೆ ಬರೆಯಕ್ ಸಾಧ್ಯ. So this is the one. So some technical description. The plant is described beginning with its habit, vegetative character, and then floral characters. ಈಗ ನಾವು ಹೂವ ಹೇಳ್ಬೇಕಾದ್ರೆ ನಿಮ್ಗೆ 4 ವರ್ಲ್ಸ್ ಹೇಳಿದ್ದೆ. ಯಾವ್ದ್ಯಾವ್ದು? ದ ಔಟರ್ ವರ್ಲ್ ಇಸ್ ಕೇಲಿಕ್ಸ್, ಅಂಡ್ ದ ಇನ್ನರ್ ವರ್ಲ್ ಇಸ್ ಕರೋಲಾ, ದೆನ್ ಅದಾದ್ಮೇಲೆ ಆಂಡ್ರಿಶಿಯಂ, then after that it is a gynoecium. So the plant is described in the beginning with its habitat,
vegetative characters, then the floral characters. The floral diagram and a floral formula you have to know for every plant. Then only we can write its formula and draw the floral diagram. ಇದನ್ನ ನೋಡಿದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇಲ್ಲಿ ಉದಾಹರಣೆಗೆ ಮಸ್ಟರ್ಡ್ ಹೂವಾದ ಫ್ಲೋರಲ್ ಡಯಾಗ್ರಾಮ್ ಮತ್ತೆ ಫಾರ್ಮುಲಾ ಬರ್ತಿದ್ದೀನಿ. ಅದನ್ನ ನಿಧಾನವಾಗಿ ಹೇಳ್ತೀನಿ. ನಾನು ನಿಮಗೆ ಫ್ಯಾಮಿಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅಲ್ಲಿ ಹೇಗ್ ಬರೆಯೋದು ಅಂತಾನು ಹೇಳ್ಕೊಡ್ತೀನಿ. ಸೊ ಹಿಯರ್ ಯು ಕ್ಯಾನ್ ಸಿ so this is mother axis. Mother axis means the center of the flower, so which represents the mother axis here. Then the mother axis then the first outermost layer is calyx. The calyx is represented as K. Before coming to that, here you can see this symbol. I have explained regarding this symbol which tells the flower is actinomorphic. So actinomorphic andre ಏನು ಹೇಳಿದೀನಿ, symmetry ನಲ್ಲಿ ಹೇಳಿದೀನಿ. If a flower is cut in a particular plane, any particular plane, it will give rise to two, see like this. If it is cut in any particular plane, okay, any particular plane also, the flower will get divided into two equal parts. So such symmetry we call it as, what do we call it as? Actinomorphic. So e symbol eno actinomorphic anta. So hoowa actinomorphic. Bisexual, second symbol ಬಂದು bisexual. Bisexual means ಈ arrow mark ನೋಡಿ, ಇದು ಬರೆದ್ರೆ ಮೇಲ್, ಈ ತರ ಬರೆದ್ರೆ ಫೀಮೇಲ್. ಓಕೆ, ಎರಡು ಕೂಡಿ ಹಿಂಗ್ ಬರೆದ್ರೆ bisexual. So the flower is bisexual means here you are having both androecium and also gynoecium. Okay, now coming to the third symbol, that is K. Calyx is represented as a K. Then how many they are? 2 plus 2. So here that is 1, 2, then again 1 and 2. So calyx is how many? It is 2 plus 2 here. So accordingly we have drawn 2 plus 2. Okay, so then coming to the fourth letter here, that is C. So C is said to be the second whorl of the flower, that is corolla, that is petal. Corolla means petal. So the corolla is how many? What is the number given here? 4. So here you can count and see 1, 2, 3 and 4. So corolla is 4. Next, third whorl of the flower. Which is the third whorl of the flower? Androecium, represented as A. So this is androecium, third whorl of the flower. How many are there? 2 plus 4, that is 6. So here you can see this is 1, this is 2. Next is 4, that is 1, 2, 3 and 4. So this is said to be how many? The 4. Have you followed? So ಎಷ್ಟಿದೆ ಇದು? 2 plus 4 ಅನ್ನೋದನ್ನ ಮೂರನೇ whorl. So this is a first whorl, this is a second whorl. Androecium is said to be the third whorl of the flower. So third whorl of the flower is being represented as a 2 plus 4, such as, so see here, first 2, then surrounding is 4. Then the last whorl of the flower, that is fourth whorl of the flower, is gynoecium. So that is, it is represented by the letter G. Now what is this line? Underline this means this line is telling the ovary is superior and it is bracket represents syncarpus. It is fused, so it is syncarpus. And 2 means bicapillary. So these are the 2, 1 and the 2 the ovules which are being fused. So such arrangement we call it as bicarpellary or bicarpellate. Okay, so this is regarding the floral formula. Adjacent to that is the floral diagram. So okay, this is a little difficult, but you will understand later and later, which we call it as
semi-technical description. Okay, this is a floral formula. This is an example which is been given here. You need not to had this, okay, just for you to understand reference. So here is a sum of the symbol used to write the floral formula. ಕೆಲವೊಂದು ಸಿಂಬಲ್ ಗಳನ್ನ ಯೂಸ್ ಮಾಡಿ ಫ್ಲೋರಲ್ ಫಾರ್ಮುಲಾ ಬರೆಯೋದಕ್ಕೆ ಅದೇನಂತ ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇದಾಗಿ bracteate. If the bract is present, it is called as bracteate, that is Br. If the bract is absent, we call it as E-bracteate. E-bracteate means that is the bract is absent. Okay, so if it is written as a EBR means the bract is absent. For that we give a word E-bracteate. What do we call it as? E-bracteate. If a flower has a bract, it is called as bracteate. In the symbol, we will be writing here as BR. If it is absent, we usually write as EBR. ಇಲ್ಲಿ ಬರಿಬೇಕಾಗಿತ್ತು, ಅದು ಬರ್ದಿಲ್ಲ. ಸೊ ನೋಡಿ ಈ ತರ EBR ಅಂತ ಬರೆಯೋದು. Okay, next K means calyx. ಇದನ್ನ ಹೇಳಿದ್ದೀನಿ. So here this is calyx. Then C means corolla. C ಗೆ corolla. Second whorl of the flower is corolla. Then T perianth. ಅವಾಗ ಈ word use ಮಾಡ್ತೀವಿ when there is no calyx and corolla, there is a single whorl. ಕೇಲಿಕ್ಸ್ ಒಂದು ಕಲರು, ಕರೋಲಾ ಒಂದು ಕಲರ್. ಅಂದ್ರೆ ಸೆಪಲ್ ಒಂದು ಕಲರು, ಪೆಟಲ್ ಒಂದು. ಫಾರ್ ಎಕ್ಸಾಂಪಲ್ ರೋಸ್ ತಗೊಳ್ಳೋಣ. ಆ ರೋಸ್ ಅಲ್ಲಿ ಸೆಪಲ್ ಗ್ರೀನ್ ಕಲರ್ ಇರುತ್ತೆ, ಪೆಟಲ್ ರೆಡ್ ಕಲರ್ ಇರುತ್ತೆ. ಸೊ ಅದನ್ನ ನಾವೇನಂತೀವಿ ಹೆಟೆರೋಕ್ಲಮ್ಯಾಡಿಯಸ್ ಫ್ಲವರ್ ಅಂತ ಹೇಳ್ತೀವಿ. ಈಗ ಮೋನೋಕ್ಲಮ್ಯಾಡಿಯಸ್ ಫ್ಲವರ್ ಅಂತ ಹೇಳಿದ್ರೆ ಕೇಲಿಕ್ಸ್ ಅಂಡ್ ಕರೋಲಾ ಇರೋದಿಲ್ಲ, ಎರಡೂ ಕೂಡಿ ಒಂದೇ ವರ್ಲ್ ಇರುತ್ತೆ. ಆ ವರ್ಲ್ನ ನಾವೇನಂತೀವಿ ಪೆರಿಯಾಂತ್ ಅಂತ ಕರಿತೀವಿ. ಸೊ ವಾಟ್ ಡು ವಿ ಕಾಲ್ if there is a two color, such as a two colored differentiated, if the calyx and corolla are being differentiated, we call them as a heteroclamadeus. If it is not differentiated, we call it as monoclamadeus, which is represented by one whorl, which we call it as perianth. Then coming to the androecium, that is A. Androecium is the third whorl of the flower. So here it is the third whorl of the flower, which we call it as androecium. So androecium means the male gamete represented as A. Then next, the fourth whorl or the last whorl of the flower is gynoecium. ಅದು ಹೆಣ್ಣು ಅನ್ನೋದು ರೆಪ್ರೆಸೆಂಟ್ ಮಾಡೋದು ಯಾವುದು ಅಂದ್ರೆ gynoecium, which is represented by the letter, capital letter G. If there is a line below, we call it as the ovary is superior. If the line is above, then we call it as inferior ovary. If it is a unisexual only male, it is represented by this symbol. If it is only the female unisexual flower, if you have to write only female flowers means the symbol is in this way. Then if it is bisexual, see here we have written bisexual. Can you make out? So bisexual means you are going to fuse these two symbols, such as male symbol and also female symbol. If you fuse, you get the symbol like this. Next, actinomorphic. This is what I have told you. If a flower is cut into any plane, it gives rise to two equal arcs. We call it as actinomorphic. If it does not divide, we call it as zygomorphic. Fusion, syncarpus ಅಂದ್ರೆ ಈ ತರ ಬರಿತೀವಿ, ಇಲ್ಲ ಅಂದ್ರೆ ಈ ತರ ಫ್ರೀ ಆಗಿ ಬರಿತೀವಿ. ಸೊ ಈ ರೀತಿನಲ್ಲಿ ಬರೆದ್ರೆ, ಇಫ್ ಯು ಪುಟ್ ಅ ಬ್ರಾಕೆಟ್ and the bracket represent the carpus or fused. Even if you put the bracket here, it is understood androecium are fused. If it is not fused, we write it as it is was in the formula. Adhesion means, see, we on the epipetal, when we tell this is like this. If you give a connection from one letter to the other, that means it is attached. Adhesion andreno ಅಟ್ಯಾಚ್ಮೆಂಟ್ ಗೆ ಅಡೇಷನ್, ಗಮ್, ಅಡಸಿವ್, ಫೆವಿಕಾಲ್ ಮೇಲೆಲ್ಲ ಇರ್ತದಲ್ಲ ಅಡಸಿವ್. ಸೊ ಈ ಸಿಂಬಲ್ ಅಂದ್ರೆ ಇದಕ್ಕೆ ಇದು ಅಟ್ಯಾಚ್ ಆಗಿದ್ರೆ ಅದನ್ನ ಅಡೇಷನ್ ಅಂತ ಕರಿತೀವಿ.
Okay. So the fusion, the floral formula, the fusion is indicated by enclosing the figure within a bracket. So that what I told you, see here. So that what we call it as fusion. Then within bracket, and addition. Addition means giving a connection. Now see, if the petal, if this is the corolla, on the corolla, if you find like this androecium is been attached, what do we call it as? We call it as usually epipetal. So that time we give from here uh, to here. So this usually we see in where in which flower means periwinkle also we usually see. So ಅದನ್ನ ನಾವೇನಂತೀವಿ adhesion ಅಂದ್ರೆ attachment by a line drawn above the symbol of the floral parts is called to be as a adhesion. The floral formula also show cohesion and adhesion. ಈ ವರ್ಡ್ಸ್ ಏನ್ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ, ಆದ್ರೆ ತಿಳ್ಕೊಳ್ಳಿ ಅದೇನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಫ್ಯೂಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ದ ಫ್ಲೋರಲ್ ಫಾರ್ಮುಲಾ ಶೋಸ್ cohesion and adhesion within the parts of the whorls and in between the whorls also. A floral diagram, what does a floral diagram gives? ಈ ಕ್ವಶನ್ಗೆ ಇದೆ ಆನ್ಸರ್. What does a floral diagram gives? It gives information about the number of parts of a flower, their arrangement and relation. So this is regarding, ಇದು ಎಲ್ಲ ಉದಾಹರಣೆ ಡ್ರಾಯಿಂಗ್, ಇದನ್ನ ಬರ್ಕೋಬೇಕನ್ನೋ ಅವಶ್ಯಕತೆ ಅಂದ್ರೆ ಬ್ಯಾಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಎಕ್ಸಾಂಪಲ್, ಇದು ಒಂದು ಉದಾಹರಣೆ ಹೇಗೆ ಫಾರ್ಮುಲಾ ಬರೆಯೋದು ಅನ್ನೋದಕ್ಕೆ ಮಸ್ಟರ್ಡ್ ಪ್ಲಾಂಟ್ ನ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೀನಿ ಅಷ್ಟೇ. ಸೊ ಈ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ನೀಟಾಗಿ ತೋರಿಸಿದೀನಿ ನೋಡಿ. ಸೊ ವಾಟ್ ಈಸ್ ದಿಸ್? ದ ಫಸ್ಟ್ ವರ್ಲ್. ಸೊ ವಿಚ್ ಈಸ್ ದ ಫಸ್ಟ್ ಒನ್ ಅಂದ್ರೆ ದ ಮದರ್ ಆಕ್ಸಿಸ್. ಸೊ ದಿಸ್ stem forms the mother axis. On this mother axis you find the flower. So in the flower, the secondly you will write what regarding the second is calyx. The third, the second we are representing the calyx, and the third here it is been represented as to be bract. So what is this mean? This is bract. Then the fourth you can see here, this is also said to be the bract only. This is bracteole, this is bract. So third one is bracteoles, means covering the bract will be small leaf-like appendages, which we call it as bracteoles. Have you understood? So that is regarding 1, 2 and 3, which you have not understood in a flower. So ಇಲ್ಲಿ ಮೊದಲನೇದಾಗಿ ಒಂದನೇ ನಂಬರ್ ಏನ್ ತೋರಿಸಿದೀನಿ ಅಂದ್ರೆ ಮದರ್ ಆಕ್ಸಿಸ್. ಯಾವ ಆಕ್ಸಿಸ್ ಮೇಲೆ ಹೂವ ನಿಂತಿರುತ್ತೋ ಅದೇ ಈ ರೌಂಡ್ ಒನ್, ನಂಬರ್ 1. ನಂಬರ್ 2 ಬಂದ್ಬಿಟ್ಟು ಸೆಪಲ್. ಸೊ ಇದು ಏನ ಕೇಲಿಕ್ಸ್. ಸೊ ಇದೇನಿದೆ ಇದು ಮತ್ತೆ ಇದು ಎರಡು ಏನ ಕೇಲಿಕ್ಸ್. ಮೂರನೇದು ಎಪಿಕೇಲಿಕ್ಸ್ ಅಂತೀವಿ ಅಥವಾ ಬ್ರಾಕ್ಟಿಯೋಲ್ಸ್ ಅಂತೀವಿ. ಈ ಬ್ರಾಕ್ಟಿನ ಚಿಕ್ಕ ಚಿಕ್ಕ ಲೀಫ್ ಲೈಕ್ ಅಪೆಂಡೇಜಸ್ ಗಳನ್ನ ಬ್ರಾಕ್ಟಿಯೋಲ್ಸ್ ಅಂತೀವಿ. ಬ್ರಾಕ್ಟಿಯೋಲ್ಸ್ ಮುಚ್ಚೋ ಅಂತದ್ದು ಅದ್ರ ಹೊರಗಡೆ ಇರುವಂತ ಪಾರ್ಟ್ಗೆ ಬ್ರಾಕ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ bract. So inside the bract is a bracteole. Okay. So I hope you have understood, children. And if there is a doubt, you just message me, and I will try to solve the diagrammatic issues when we meet. Okay. So when we meet, we'll try to solve the diagrammatic issues for you. Okay. Thank you, children. This is regarding the some technical terms. To understand it is difficult, I to know. So see the video at least nearly for some 4 to 5 times. Thank you, children.